ಇದ್ದುಕೊಂಡ್ರೆ ಅವ್ರ ಪ್ರವಚನ ಸಾರ್ಥಕ ಐತೆ. ಸಲ ನಾವು ಸರ್ಪ್ರೈಸ್ ಮನೆಗೆ ಹೋದೆ, ಒಂದು ಒಬ್ಬರು ಬಂದು ರೊಕ್ಕವನ್ನು ಅದೇ ಹಿಂಗೆ ಭಯ ಮಾಡ್ಕೊಂಡು ಅದ್ರ ಮೇಲೆ ಒಂದು ಏನಾದ್ರು ಬೆಡ್ಶೀಟ್ ಒಬ್ಬರು ಮನೆ ಪೂಜೆಗೆ ಹೋಗಿದ್ವಿ. ಪೂಜೆಗೆ ಹೋದ್ರೆ ಕರೆಂಟ್ ಹೋಗೋದಕ್ಕೆ ಹಿಂಗೆ ಕಡಿಬಿ ಹುಡುಗಲ್ಲ ಕೈ ಹಿಂಗೆ ಚಪ್ಪಿಸ್ಲತ್ತ. ಅಲ್ಲೊಂದು ತುದಿ ಒಂದು ಕಾಲಿನ ಭರಣಿ, ಕೈ ಹಿಂಗೆ ಚಪ್ಪಲ್ದ ಭರಣಿ ಕೆಳಗ್ಬೇಕು ಅಲ್ಲ ಅವಕ್ಕೆ ಅಂತ ಗುರುಗಳು ಬಂದ್ರು ಶನಿ ಬಿಡೋದು ನೋಡಂತ. ನನ್ನ ತಾಯಿ ಶನಿ ನೀ ಇದ್ದಿ, ನೀನೇ ಶನಿ ಇದ್ದಿ, ಶನಿ ಇದ್ದಿ ಇಲ್ಲ. ಯಾಕೆ ನೀ ಶನಿ? ಯಾವ ವಸ್ತು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಅದು ತಂತಾನ ಸಿಕ್ತು. ಅದಕ್ಕೆ ಶಿಸ್ತು ಅಂತ, ಡಿಸಿಪ್ಲಿನ್ ಅಂತಾರ, ಅಚ್ಚುಕಟ್ಟಾಗಿರ್ತದ. ಒಬ್ಬೊಬ್ಬರನ್ನೇ ನೋಡ್ಬೇಕು, ಅದು ಯಾವ ಬೇಕಂದ್ರೆ ಆ ನೇರ ಹೋಗಿ ತಂದು ಕೊಡ್ತಾರೆ. ಹಂಗೆ ಶಿಸ್ತು ಅದೊಂದು ಕಲೆ. ಹಂಗೆ ಇವತ್ತ ಗುರುಗಳು ಭಾಳ ಚೆಂದ ಹೇಳಿದ್ರು. ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಬದುಕಿನಲ್ಲಿ ಯಾರು ಸ್ವಲ್ಪ ಈ ಆಧ್ಯಾತ್ಮದ ಕಡೆ ಮುಖ ಮಾಡ್ತಾರ, ಇವೆಲ್ಲ ತಂತಾನೆ ಬರ್ತವೆ. ನಮ್ಮ ಚಿತ್ತ ಹೆಂಗಿರಬೇಕು ಅಂದ್ರೆ ಸ್ವಲ್ಪ ದೈವೀ ಕಡೆ ಇರಬೇಕು, ಗುರುವಿನ ಕಡೆ ಮುಖ ಮಾಡಬೇಕು. ಹೆಂಗ ಗಡಿಗೆ ಮಾಡಬೇಕಾದ್ರೆ ಏನು ಬೇಕು? ಮಣ್ಣು ಬೇಕು. ಗಡಿಗೆ ಮಾಡಬೇಕಾದ್ರೆ ಮಣ್ಣಿದ್ರೆ ಗಡಿಗೆ ಮಾಡಕ್ಕೆ ಸಿಕ್ತು ಭಕ್ತಿ. ಆಭರಣ ಮಾಡಬೇಕಾದ್ರೆ ಏನು ಬೇಕು? ಹಣ್ಣು ಬೇಕು, ಬಂಗಾರ ಬೇಕು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಶಿವಪಥವ ನಲಿವಡೆ ಗುರು ಪಥವೇ ಮೊದಲು. ಎರಡು ಪಥ ಇರ್ತಾವ. ಆ ಶಿವಪಥ ಅಂದ್ರೆ ಏನು? ಒಳ್ಳೆ ದಾರಿ, ಒಳ್ಳೆ ದಾರಿ. ಶಿವಪಥವ ನಲಿವಡೆ ಗುರು ಪಥವೇ ಮೊದಲು. ಆ ಒಳ್ಳೆ ದಾರಿ ನಮಗೆ ಸಿಕ್ತು ಅಂದ್ರೆ ಆ ಒಳ್ಳೆ ದಾರಿಗಳು ಎರಡು ಇರ್ತಾವೆ ಎಲ್ಲ ಕಡೆ. ಒಂದು ಆ ಮಾರ್ಗದ ಒಂದು ಲೌಕಿಕದಾಗ ಮಗ್ನಾಗಿ ಎಲ್ಲನೂ ಮರ್ತು ಬಿಡೋದಕ್ಕೆ ಅದು ಒಂದು ದಾರಿ. ಪ್ರವಚನ ಇರಲಿ, ಗುರುವ ಇರಲಿ, ಇರುವ ಇರಲಿ, ಪೂಜೆ ಇರಲಿ, ಪುನಸ್ಕಾರ ಏನು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಬರೀ ಅದಾಗೆ ಮಗ್ನ ಇರ್ತಾರೆ. ಆದ್ರೆ ಇನ್ನು ಕೆಲವರು ಇರ್ತಾರೆ ಹೆಂಗೆ, ಈ ಮಕ್ಕಳು, ಕೆಲವು ಮಕ್ಕಳು ಹೆಂಗಿರ್ತಾರೆ ಅಂದ್ರೆ ಸ್ವಲ್ಪ ಆಟದ ಸಾಮಾನು ಒಂದು ಕಿಲ್ಲ ಕೊಟ್ಟರೆ ಮಕ್ಕಳು ಆಯ್ತಾವ, ತಾಯಿನೂ ಮರಿತಾವ, ಎಲ್ಲನೇ ಮರಿತಾವ. ಒಂದು ಮಕ್ಕಳು ಇರ್ತಾರೆ, ಅದು ಏನು ಕೊಟ್ಟರೋದು ಬಿಸಾಕ್ತಾರ, ನಮ್ಮ ತಾಯಿನೇ ಬೇಕಂತ ಕಟ್ಟಾಗಿರ್ತಾರೆ. ಅದು ಕೊಟ್ಟಮೇಲೆ ಹಾಲು ಹಿಡಿತಾವ ಮಕ್ಕಳು, ಇದು ಕೊಟ್ಟರು ಹಾಲು ಹಿಡಿತಾರೆ, ತಾಯಿನೇ ಬೇಕಂತ ಹೇಳ್ತಾರೆ. ಹಂಗೆ ಕೆಲವರು ಲೌಕಿಕದಾಗ ಮಗ್ನಾಗ್ತಾರೆ. ಇನ್ನು ಕೆಲವರು ನಿಮ್ಮ ಪ್ರವಚನಕ್ಕೆ ಬಂದು ಆಧ್ಯಾತ್ಮಿಕ ಕಡೆ ಮುಖ ಮಾಡ್ತಾರೆ. ಈ ಕಡೆ ಮುಖ ಮಾಡಿದವರು ಅದೇ ಬಸವಣ್ಣವ್ರು ಹೇಳೋದ್ರಿಂದ ಗುರು ಪಥ ಇದೆ. ಶಿವಪಥವ ನಲಿವಡೆ ಗುರು ಪಥವೇ ಮೊದಲು. ಶಿವಪಥಕ್ಕೆ ಬರಬೇಕಾದ್ರೆ ನಮ್ಗೇನು ಬೇಕಪ್ಪ? ಗುರು ಪಥ ಬೇಕು. ಮತ್ತು ಇಲ್ಲಿ ಬಂದ್ರಿ, ಇಲ್ಲಿ ಸಂಸ್ಕಾರ ಇತ್ತು, ನಮ್ಗೆ ಏನಿದ್ರು ಎಂಥ ಪ್ರಸಂಗದಲ್ಲಿಯೂ ನಾವು ಆನಂದ ಇರ್ತದೆ. ಆ ಪಥ ಹಂಗೆ ಕಲಿಸ್ಕೊಡ್ತು, ಅದು ಹಂಗೆ ನಮಗೆ ಕಲಿಸ್ಕೊಡ್ತು. ನಮ್ಮ ಬದುಕನ್ನು ರೂಪಿಸ್ತದ, ನಮ್ಮ ಬದುಕನ್ನು ದೈವೀಮುಖವಾಗಿ ಮಾಡ್ತದ. ಒಬ್ಬರು ಸತಿಪತಿಗಳಿದ್ರು,
ಭಾಳ ತಮ್ಮ ಕಾಯಕಾಯ್ತು ತಾವಾಯ್ತು ಧರ್ಮ ಅಧ್ಯಾತ್ಮ ದಾಸೋಹ ಸತ್ಸಂಗ ಆರಾಮಾಗಿತ್ತು. ಅವ್ರದ್ದೊಂದು ಒಳ್ಳೆ ಕುದುರೆ ಇತ್ತು, ಸ್ಲೋ ಕುದುರೆ. ಆ ಕುದುರೆ ಮೇಲೆ ಕುಂತು ಆ ಕಡೆ ಈ ಕಡೆ ತಿರುಗಾಡ್ತಿದ್ರು, ಎಲ್ಲ ಹೋಗೋದು ಬರೋದು ಮಾಡ್ತಿದ್ರು. ಆ ಕುದುರೆ ಲಕ್ಷಣ ಬಹಳ ಚಲೋ ಇತ್ತು. ಎಲ್ಲರೂ ಕೇಳತ್ತಿರ ಆ ಕುದುರೆ, ಎಲ್ಲರೂ ಕೇಳತ್ತಿರು, ಇದು ಮಾಡ್ತೇನಪ್ಪ, ಇದು ಮಾಡ್ತೇನೆ. ನಾನು ಮಾಡ್ಲಿಕ್ಕೆ ತಂದಿಲ್ಲ, ನನ್ನ ಖುಷಿಗೆ ತಂದೀನಿ ಅಂತ. ಅವಾಗ ಅಲ್ಲಿಂದ ದೊಡ್ಡ ದೊಡ್ಡ ಜನ ಎಲ್ಲ ಊರು ಗೌಡ್ರು ಕೇಳಿದ್ರು, ಅವ್ರು ಕೇಳಿದ್ರು, ಇವ್ರು ಕೇಳಿದ್ರು, ತಾಲೂಕಿನವರೆಲ್ಲ ಕೇಳಿದ್ರು. ಯಾರು ಕೇಳಿದ್ರು ಕೊಡೋಲ್ಲಪ್ಪ ಅಂತ ಹೇಳಿದ್ರು. ನಾನು ನನ್ನ ಸಂತೋಷಕ್ಕೆ ನಾನು ತಂದೀನಿ ಅಂತ ಹೇಳಿದವ. ಒಂದು ದಿವಸ ಕುದುರೆ ಕಳ್ತಾನೆ. ಅವಾಗ ಅವರು ಬಂದು ನಿಮ್ಮಂತ ಸುಮ್ಮನೆ ಕೊಡ್ತಾರೆ ನಮ್ಮ ಮನೆಯಿಂದ. ಆದ್ರೆ ಅವ್ರು ಬಂದು ಏನು ಎಂತ ಹುಚ್ಚಿದ್ದೀವಿ, ಲಕ್ಷಗಟ್ಟಲೆ ಹಣ ಬರ್ತಿತ್ತು ಕುದುರೆ, ಬರೋದು ಮಾರೋದು ಬಿಟ್ಟು ಹೋಯ್ತು ನೋಡೋದು. ಅವಲ್ಲ ನನಗೆ ತಾಪ್ ಆಗಿಲ್ಲ, ನಿಮಗೆ ತಾಪ್ ಆಗಿರ್ತದಪ್ಪ ನೋಡಿ. ಅವನಿಗೆ ಎಷ್ಟು ಆನಂದ ಅದ, ನನಗೆ ಚಿಂತೆನೇ ಇಲ್ಲ. ಆಯ್ತು, ಶಿವ ಪಟ್ಟ ತಂದ, ಶಿವ ತಗೊಂಡ ಹೋಯ್ತು. ಅದಕ್ಕೇನು ನನಗೇನು ಅನಿಸಿಲ್ಲ, ಆರಾಮಿದ್ದೀನಿ, ನೀವೇ ಚಿಂತೆ ಮಾಡಿರ್ತೀರಿ ಅದಕ್ಕ ಬಂದವರಿಗೆ. ಅಂದ್ರೆ ಅವನ ಜೀವನ ಹೆಂಗೆ ಸುಖಿ ಜೀವನ ಇತ್ತು ನೋಡಿ, ಲೆಕ್ಕ ಹಾಕ್ಬೇಕು ನೋಡಿ. ಇದು ಹೇಳೋದು ಸರಳ ಅದ, ನಮ್ಗೆ ನಿಮ್ಗೆ ಕೇಳೋದು ಸರಳ ಅದ. ಹಂಗೆ ನಾವು ಬದುಕಬೇಕಲ್ಲ, ಹಂಗೆ ಬದುಕು ರೂಪಿಸ್ಕೋಬೇಕು ನಾವು. ಮುಂದೊಂದು 6 ತಿಂಗಳ ನಂತರ ಏನಾಯ್ತು, ಅದೆಲ್ಲೋ ಅಡವಿಗೆ ಹೋಗಿ ಅದ್ರ ಜೊತೆ 9 ಕುದುರೆಗಳು ತಗೊಂಡು 9 ಕುದುರೆಗಳು ತಗೊಂಡು ಬಂತು. ಅದು ಒಂದರಿಂದ ಬಂದು ಮನೆಗೆ, ಅದು ಒಂದು ಮನೆಗೆ ಬರ್ತಿತ್ತಲ್ಲ, ಅಲ್ಲಿ ಕುದುರೆ ಹೋಗಿದ್ದು. ಆ ಮನೆ ಇಟ್ಕೊಂಡು ಎಲ್ಲ ಕುದುರೆಗಳು ತಗೊಂಡು ಬಂದು ಎಲ್ಲ ಮನೆ ದವಣಿ ತುಂಬ ಎಲ್ಲ ಕುದುರೆಗಳು ಬರೋರೆಲ್ಲ ಬರೋದೇ ಬರೋದು. ಏನು ನಿಮ್ಮ ದೈವ ಹೆಂಗೆ ಅವಾಗ ಒಂದ ನನಗೆ ಕಳ್ತನದಾಗ ದುಃಖ ಆಗಿಲ್ಲ. ಈಗ 9 ಬಂದಾಗ ನಂಗೆ ಸುಖ ಆಗಿಲ್ಲ, ಸದಾ ತೃಪ್ತಿ ಇದ್ದೀನಿ. ನೀವೇ ಅಳ್ತೀವಿ, ನಗ್ತೀವಿ. ಹಂಗ ನಿಮಗೆ ಆಗ್ಲತ್ತ, ಹಂಗೆ ಆಗ್ಬಾರ್ದು ಅಂತ ಇವನೇ ಅವ್ರಿಗೆ ಹೇಳ್ತಿದ್ದ ಬಂದವರಿಗೆಲ್ಲ. ಮುಂದೆ ಏನಾಯ್ತು, ಆ ಕುದುರೆ ದಿನ ಅವನ ಕುದುರೆ ಹೋಯ್ತು. ಒಬ್ಬನೇ ಮಗ ಇದ್ದ ಅವನಿಗೆ, ಒಬ್ಬನೇ ಮಗ ಪಾಪ. ಕುದುರೆ ಕಳಿಸ್ಲಕ್ಕೆ ಹೋಗಿ ಎಲ್ಲ ಕುದುರೆ ಹೋದು, ಲಾಸ್ಟ್ ಕುದುರೆ ಒಂದಿತ್ತು, ಅದು ಕಳಿಸ್ಲಕ್ಕೆ ಹೋಗಿ ಅವ ಬಿದ್ದ. ಅವನ ಕಾಲು ಮುಗಿತು. ಕಾಲು ಮುಗಿನ ಮನ್ಯಾಗ ಬೆಡ್ ಮೇಲೆ ಮಲ್ಕೊಂಡಿದ್ದ. ಮತ್ತೆಲ್ಲರೂ ಬಂದರು, ಏನು ಇದ್ದು ಮಗನ ಕಾಲು ಮುಗಿತು, ಹೆಂಗ ಏನು ಅಂದ. ಶಿವ ಏನು ಮಾಡ್ತಾನ, ನನಗೇನು ತಾಪಿಲ್ಲ, ಗಂಟೆಗೆ ಹೋಗಿ ಏನಾಗಲ್ಲ, ನೀವೇ ತಾಪ್ ಮಾಡ್ಕೊಂಡು ಬರ್ತೀನಿ, ನೀವೇ ತಾಪ್ ಮಾಡ್ಕೊತೀನಿ. ಹಂಗೆ ಮಾಡ್ಕೋಬಾರ್ದು. ಏನು ಶಿವನ ಇಚ್ಛೆ ಇರ್ತದ ಆಗ್ತಿರ್ತದ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ. ನಾವ್ಯಾಕೆ ತಾಪ್ ಮಾಡ್ಕೋಬೇಕು, ನಾವ್ಯಾಕೆ ನೋಡ್ಸ್ಕೋಬೇಕು? ಸುದ್ದಿ ಮಾಡಿದಾಗ ಹಿಗ್ಗಬಾರ್ದು, ನಿದ್ರೆ ಮಾಡಿದಾಗ ಕುಗ್ಗಬಾರ್ದು. ಅವ್ರ ಕೆಲಸ ಮಾಡ್ತಿರ್ತಾರೆ, ನಮ್ಗೇನಿಲ್ಲಪ್ಪ, ಆಯ್ತು ಶಿವನ ಇಚ್ಛೆ ಹಿಂಗೆ ಅಂತ ಆರಾಮಾಗಿತ್ತು ಮುಂದೆ ಅಂತಂದ. ಅಲ್ಲೇನಾಯ್ತು, ಒಂದು ಘಟನೆ ನಡೀತು. ಆ ದೇಶದಿಂದ ಗಂಡಾಂತರ ಬಂದಾಗ ಸೈನಿಕರು ಕಡಿಮೆ ಬಿದ್ದರು. ಆ ಸೈನಿಕರು ನಿರ್ಮಾಣ ಮಾಡೋ ಸಲ ಈ ಯುವಕರು ಮನೆ ಹೊತ್ತಿ ಯುವಕರಿಗೆ ಗಾಡಿ ಹಾಕ್ಕೊಂಡು ನಡೆದ್ರು.
ಮನೆ ಇಬ್ಬರು ಇರಲಿ ಒಬ್ಬರು ಇರಲಿ ಜೀವನ ಕೂಡಿಸ್ಕೊಂಬೋದು. ಅಲ್ಲಿ ಸೈನಿಕರು ಬರ್ತಿ ತಗೊಂಡು ಹೋಗೋದು. ಇವ್ರ ಮನೆಗೆ ಬಂದರು ಕಾಲು ಮುಟ್ಕೊಂಡು ಇದ್ದಂತ ಹಂಗೆ ಹೋಗೋದು. ಎಲ್ಲರೂ ಅವರು ಕಲಿಯೋರು ಮನೆ ಚಲೋ ಇತ್ತು. ಇವ್ರ ಮನೆ ಮಾತು ಬಂದು ಏನು ಒಂದು ಹಳೆಬರ ಎಷ್ಟು ಅದು ನಮಗೇನು ದೇವ್ರು ಏನು ಮಾಡ್ತಾನ ಚಂದೆ ಮಾಡ್ತಾನ ನಮಗೆ ನಿಮಗೆ ಕಣ್ಣಿದ್ರು ತರ ಬಿಸಿಲಿದ್ರು ತರ ನಿಮ್ಗೆ ಅಂತ. ಹಂಗೆ ನಮ್ಮ ಬದುಕಿನಾಗ ಏನೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಘಟನೆಗಳಾದ್ರೂ ನಾವು ಆನಂದದಿಂದಿರೋಂಥ ತಾಕತ್ತು ಯಾವಾಗ ಬರ್ತದ, ಆ ತಾಕತ್ತು ಶಕ್ತಿ ಯಾವಾಗ ಬರ್ತದ, ಶಿವಪಥವನಲ್ಲಿ ಗುರುಪಥ ಹಿಡಿದು ಅದು ಗೊತ್ತು. ಅದಕ್ಕೆ ಗುರುಪಥವೇ ಮೊದಲು. ಸ್ವಲ್ಪ ಲೌಕಿಕದ ಮಗ್ನತೆ ಕಡಿಮೆ ಮಾಡಿ ಸ್ವಲ್ಪ ಈ ಕಡೆ ಬರಬೇಕು. ಸ್ವಲ್ಪ ಈ ಕಡೆ ಬಂದ್ರೆ ನಮ್ಮ ಜೀವನದಾಗ ಯಶಸ್ವಿ ಆಗ್ತೀವಿ, ಸಮಾಧಾನ ಆಗ್ತೀವಿ. ಶರಣರೆಲ್ಲ ಹಂಗೆ ಇದ್ದು, ಶರಣ ಹೇಗಿದ್ದು ಏನು ಶಿವನ ಇಚ್ಛೆಯಪ್ಪ, ಪರಮಾತ್ಮನ ಇಚ್ಛೆ. ನಾವು ಮಾಡೋದು ದೊಡ್ಡವರಿದ್ದೆ. ಈಗ ಅಂತಿರ್ತಾರೆ ಕೆಲವರು, ಅಪ್ಪವ್ರಿಗೆ ಸಂಸ್ಥೆಗಳು ರೋಡ್ದಾಗ ಹಂಗೆ ಅಂತ. ನಾವು ಮಾಡೋದಲ್ಲ, ದೇವರು ಬಸವಣ್ಣ ಮಾಡಿಸ್ತಾರೆ. ಗುರುವಿನ ಕೃಪೆ ಎಲ್ಲಕ್ಕಿಂತ ಮಹತ್ವದ. ಗುರು ಕೃಪೆ, ಗುರು ಆಶೀರ್ವಾದ ಶಕ್ತಿ ಅದು ಬಹಳ ದೊಡ್ಡದಿರ್ತದೆ. ಅದಕ್ಕೆ ಶರಣ ಗುರು ಪಥ ಮೊದಲು. ಇದು ಒಂದು ಮಾರ್ಗ. ಇನ್ನೊಂದು ಮುಂದಿನ ಸಾಲನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಕೂಡಲ ಸಂಗನ ಅರಿವಡೆ ಶರಣರ ಸಂಗರೆ ಮೊದಲು. ಒಂದು ಗುರು ಪಥ. ಗುರು ಅಂದ್ರೆ ಏನು? ಮಾರ್ಗ ತೋರ್ಸ. ಊರಿಗೆ ಹೋಗೋಪ್ಪಲ್ಲಿ ದಾರಿಗಳು ಇರ್ತಾವ. ಇದು ಇದು ಇಲ್ಲಿ ಇದು ಬೀದರ್ ಹೋಯ್ತದ, ಇದು ಜೈರಾಬಾದ್ ಹೋಯ್ತದ ಅಂತ. ಹಾಗೆ ನೀವು ಬೀದರ್ಗೆ ಹೋಗೋದಿದ್ರೆ ಪಾರ್ಟಿ ಇದ್ರೆ ಜೈರಾಬಾದ್ ಹೋಗೋದಪ್ಪ, ಅದೇನು ಮಾಡ್ತಾರೆ? ಆ ಗುರು ಒಂದು ಮಾರ್ಗ ತೋರಿಸ್ತಾನೆ, ಒಳ್ಳೆ ಮಾರ್ಗ ತೋರಿಸ್ತಾನೆ. ಇಂಥ ಕಡೆಗೆ ಹೋಗಪ್ಪ, ಹಿಂಗೆ ನಡಿ, ದಿನ ಒಂದಿಷ್ಟು ಪೂಜಾ ಮಾಡು. ಸ್ನಾನ ಮಾಡಿದ ತಕ್ಷಣ ಹೋಗೋದ ಮಾತಾಡಬೇಡ, ಮನಸ್ಸೆಲ್ಲ ಕರಿವಿಲಿ ಆಯ್ತದ. ಸ್ನಾನ ಮಾಡಿದ ತಕ್ಷಣನೇ ಪೂಜೆ ಮನೆಗೆ ಹೋಗಿ 10 ನಿಮಿಷ ಪೂಜಾ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ಎಲ್ಲ ತಗೋ, ಏನಾದ್ರು ತಗೋ, ನಿಮ್ಮ ಕಾಯಕ ಮಾಡು ಅಂತ ಗುರುಗಳು ಹೇಳ್ತಾರೆ. ಹೇಳಿದ್ರು ದೀಕ್ಷೆ ಮಾಡಪ್ಪಲ್ಲಿ ಗುರುಗಳು ಹೇಳ್ತಾರೆ, ಲಿಂಗ ಬಿಟ್ಟು ಇಡಬೇಡ ಅಂತ ಹೇಳ್ತಿದ್ದಾರೆ. ನಮ್ಮ 2 ಜನ ಬರ್ತಾರೆ, ಏನೋ ದೀಕ್ಷೆ ತಗೊಂಡಿದ್ದಲ್ಲ, ಹ್ಞೂ ಅಪ್ಪ ನೀವೇ ಮಾಡಿ. ಫಲ ಲಿಂಗ ಮನೆ ಇಟ್ಟಿದ್ರಿ. ಅವಾಗೆಲ್ಲ ಪ್ರಮಾಣ ಎಲ್ಲ ಮಾಡಿರ್ತಾರೆ. ಆದ್ರೆ ಹಂಗೆ ಇರಬಾರ್ದು. ಗುರುವಿನ ಮಾರ್ಗದಾಗ ನಡೆದ್ರೆ ನಮ್ಮ ಬದುಕು ಬಂಗಾರ ಆಗ್ತದ, ನಮ್ಮ ಬದುಕು ಸುಖಮಯ ಆಗ್ತದ, ನಮ್ಮ ಬದುಕು ಸಂತೋಷ ಆಗ್ತದ. ಅದಕ್ಕೆ ನಾವು ಸ್ವಲ್ಪ ಶಿವಪಥ ಅನ್ನೋದು ಒಳ್ಳೆ ಮಾರ್ಗ, ಶಿವ ಮಾರ್ಗ, ಮಂಗಲಕರವಾದಂಥ ಮಾರ್ಗ. ಆ ಶಿವಪಥಕ್ಕೆ ನಾವು ಬರಬೇಕಾದ್ರೆ ಸ್ವಲ್ಪ ಗುರುಪಥ ಗಟ್ಟಿ ಹಿಡಿಬೇಕಷ್ಟೆ, ಗಟ್ಟಿ ಹಿಡಿಬೇಕು. ಒಬ್ಬ ರಾಜ, ಒಬ್ಬ ಮಹಾರಾಜ ಅವ್ರ ಹುಟ್ಟಹಬ್ಬ ಬರ್ತ್ಡೇ ಮಾಡ್ಕೋಬೇಕನ್ನಿಸ್ತಂತವ್ರಿಗೆ. ಭಾಳ ಚಂದ ಅದ್ದೂರಿಯಾಗಿ ಬರ್ತ್ಡೇ ಮಾಡಿಸ್ಬೇಕು ಅಂಥೇಳಿ ಅವನ ಇಚ್ಛೆ ಆಯಿತು. ಮಂತ್ರಿಗಳಿಗೆಲ್ಲ ಕರೆದ, ಮೀಟಿಂಗ್ ಮಾಡ್ದಂತ ಆಗಲಿ ಮಾಡಿದ್ರೆ ಪ್ರಜೆಗಳಿಗೆ ಭಾಳ ಸಂತೋಷ ಆಯ್ತದ. ಲಕ್ಷಾಂಗಟ್ಟಲೆ ನಿಮ್ಮ ದರ್ಶನ ಬರ್ತಾರೆ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು. ಅವಾಗ ಇವತ್ತು ಅವನೊಂದು 200 ಎಕರೆ ತೋಟ ಇತ್ತು. ನೋಡಿ, ವಿಶಾಲವಾದಂಥ ಮೈದಾನ ಇತ್ತು, ಗಿಡಗಳಿದ್ದು ಎಲ್ಲ. ಅದರಾಗ ಒಂದು ಕುಟೀರಿ ಇತ್ತು. ಅದ್ರ ಮುಂದೆ ರಾಜ ಸಿಂಹಾಸನ ಹಾಕ್ಕೊಂಡು ಕುಂತ, ಜನಗಳು ಬಂದು ಭೇಟಿ ಆಯ್ತಾರೆ ಅಂತ ತಿಳ್ಕೊಂಡು ಹೋಗ್ತಾರೆ. ಕುಂತು ಪಾಪ ಪ್ರಜೆ ಎಲ್ಲರೂ ಸಾಲು ಹತ್ತಿತ್ತು. ರಾಜ ಹುಟ್ಟಹಬ್ಬದ ಹೋಗರಿ ಅಂತ ಸಾಲು ಹತ್ತಿತ್ತು. ಎಲ್ಲರೂ ಬಂದರು.
ಅಲ್ಲಿ ಅದು ಮಹಾದ್ವಾರ ಇತ್ತು. ಮಹಾದ್ವಾರ ಒಳಗೆ ಬಂದು ಅವೇನು ಮಾಡಿದ್ದ ರಾಜ ಇವತ್ತು ಹುಟ್ಟಬ್ಬ ಅಂತ ತಿಳ್ಕೊಂಡು ಸ್ವಲ್ಪ ಚಹಾ ಚೂಡ ಅವು ಇವು ಅಂಗಡಿಗಳು ಎಲ್ಲ ಫ್ರೀ ಇಟ್ಟಿದ್ದ. ಮಾಂಡ್ಯ ಬರ್ತನು ಎಲ್ಲನೇ ಪೂರ ಎಲ್ಲನೇ ಏನು ಬೇಕು ಏನೇ ತಪ್ಪು ಎಲ್ಲ ಅಂಗಡಿಗಳು ಸುತ್ತ ಇದ್ದು ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆ ತನಕ ಫ್ರೀ ಇಟ್ಟಿದ್ದ. ಅವ್ರು ಒಳಗೆ ಬಂದು ಇವೆಲ್ಲ ಅಂಗಡಿಗಳು ನೋಡಿದ್ರು, ತಗೊಳಕ್ ಕುಂತು ತಿನ್ನಕ ರೊಕ್ಕ ಕೊಡ್ಲಕ್ಕ ಎಲ್ಲ ಫ್ರೀ ಅಂದರು. ಫ್ರೀ ಅಮ್ಮ ಇನ್ನೊಂದು 2 ಪ್ಲೇಟ್ ತಿಂಬದು ಬಟ್ಟೆ ತಪ್ಪದು ಮಂಗಳ ಹೋಗೋದು ಫ್ರೀ ಫ್ರೀನೇ. ಇವತ್ತು ಏನು ರಾಜು ಹುಟ್ಟಾಡೋ ಫ್ರೀ. ಇನ್ನು ಆ ಕಡೆ ಈ ಕಡೆ ಓಡಾಡತ್ತು ಬೆಳಗ್ಗೆ ತಿರುಗಾಡು 9 ತಪ್ಪು ಫ್ರೀ ಎಲ್ಲ ತಗೊಂಡು ರಾಜಂದಲ್ಲಿ ಒಬ್ಬನೂ ಇಲ್ಲ. ಎಷ್ಟು ಅರ್ಜಿ ಮಾಡ್ಕೋಬೇಕಂದಿದ್ದ. ಇದು ಏನಿದೆ ಕೈದು ಏನಪ್ಪ ಹೋಗಿ ಪಾಪ ಭೇಟಿ ಒಂದು ಹೂವು ಅಂತ ಕೊಡ್ತಾನ. ಎಲ್ಲರೂ ಮಾಡ್ಬೇಕು ಅವಾಗ ಅವ್ರನ್ನ ಏನು ಮಾಡೋದು ಮನಸ್ಸು ಬರೋದಿಲ್ಲ. ಅಲ್ಲಿ ಗಿಡಕ್ಕೆ ಪಾತಿ ಮಾಡ್ಕೊತ ರಾಜ ಗಿಡಕ್ಕೆ ಇದು ಮಾಡ್ಕೊತ ಉಳಿಕೊತ ಪಾತಿ ಮಾಡ್ಕೊತ ಕುಂತ ಒಬ್ಬ ಒಕ್ಕಲಿಗೆ ಅವನಿಗೆ ಗೊತ್ತಾಯ್ತು. ಓಡ್ತ ಬಂದ. ಅವ ನೇರ ಬಂದು ರಾಜನಿಗೆ ಭೇಟಿಯಾದ. ಮಹಾರಾಜರಿಗೆ ಇವತ್ತೊಂದು ಜೀವನ ಸಾರ್ಥಕಾಯ್ತು, ಪೂರ್ತಿ ಅಲ್ಲ ನಮ್ಗೆ ದರ್ಶನ ಸಲ್ಲಕ್ಕೆ ನಂಗೆ ಯಾವ ದುಕಾನು ಕಾಣಿಸಿಲ್ಲ, ಯಾವ ಅಂಗಡಿನೂ ಕಾಣಿಸಿಲ್ಲ. ನಿಮ್ಮ ದರ್ಶನ ಸಲ್ಲಕ್ಕೆ ಬಂದೀನಿ ನಾನು. ನಿಮ್ಮ ಪ್ರತ್ಯಕ್ಷ ದರ್ಶನ ಕೊಡೋದಲ್ಲ ಮಹಾರಾಜನ ತಂದು ಕೇಳಿ ನಾನು ಭಾಳ ದೂರಿಂದ ಬಂದೀನಿ. ನಿಮ್ಗೆ ದರ್ಶನ ಆಯಿತು ಸಾಕು, ಅದಕ್ಕೂ ಬೇಕಾದ ಏನಿಲ್ಲ. ಅವರ ನೋಡಪ್ಪ ಬೆಳಗ್ಗೆ ಕುಂತೀನಿ, ನೀನು ಒಬ್ಬನೇ ಬಂದಿ. ಹಂಗ ನಾವು ಆಧ್ಯಾತ್ಮ ಗುರುಪಥ ಬರ್ಲಕ್ಕ ಏನೇನೋ ಆತಂಕ ಬರ್ತಾವ. ಅದನ್ನು ಬಂದು ಅದರ ಮಗ್ಗನಾಗದೆ ಇಲ್ಲೊಂದು ಸ್ವಲ್ಪ ಬಂದು ಕುಂತ್ರಿ ಅಂದ್ರೆ ಶಿವಪಥ ಗುರುಪಥ ಸರಿಯಾಗಿ ಸಿಗ್ತದೆ. ಅದಕ್ಕೆ ಅಂಥ ಶಿವಪಥ ನಮಗೆ ಸಿಕ್ತು ಅಂದ್ರೆ, ಗುರುಪಥ ಸಿಕ್ತು ಅಂದ್ರೆ ಸಂತಾನ ಸತ್ಸಂಗ ಸಿಗ್ತದೆ, ಶರಣರ ಸಂಘ ಸಿಗ್ತದೆ, ಶರಣರ ಇದು ಸಿಗ್ತದೆ. ಯಾಕಂದ್ರೆ 12ನೇ ಶತಮಾನದಲ್ಲಿ ಶರಣರು ಅವದೇನಿತ್ತು? ಅರ್ಚನೆ, ಅರ್ಪಣೆ, ಅನುಭವ. ಲಿಂಗಾರ್ಚನೆ ಮಾಡ್ತಿದ್ರು, ಲಿಂಗಾರ್ಪಣೆ ಆಯ್ತಿತ್ತು, ಲಿಂಗಾನುಭವ ಆಯ್ತಿತ್ತು. ಈ 3 ಕ್ರಿಯೆಗಳು ಯಾರ ಜೀವನದಲ್ಲಿ ನಿತ್ಯ ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೆ ಅವರು ನಿತ್ಯ ಸುಖಿಗಳಾಗ್ತಾರೆ. ಅರ್ಚನೆ, ಅರ್ಪಣೆ, ಅನುಭವ ಅಂದ್ರೆ ಬೇರೆ ಅಲ್ಲ. ಆ ಅರ್ಚನೆ ಅಂದ್ರೇನು? ಲಿಂಗ ಪೂಜೆ ಮಾಡೋದು, ನಿತ್ಯ ಲಿಂಗಾರ್ಚನೆ ಮಾಡೋದು. ಲಿಂಗಾರ್ಚನೆ ನಾವು ಮಾಡ್ತಾ ಹೋದಂಗ ನಮ್ಮ ತಾಕತ್ತು ಬರ್ತದೆ, ಒಂದು ಮನೋಬಲ ಬರ್ತದೆ, ಒಂದು ಶಕ್ತಿ ಬರ್ತದೆ, ಒಂದು ಅದ್ಭುತವಾದಂಥ ದೈವಿ ಶಕ್ತಿ ಹಿಂದಿರ್ತದೆ. ಹ್ಯಾಂಡ್ ಕುಂಬಳಕಾಯಿ ಹಿಂದಿದ್ದು ಎಂಥ ನೀರ ಬಿತ್ತದು ಅದು ಮುನ್ಸಲ್ದು. ಹಂಗೆ ಲಿಂಗ ಪೂಜಾ ಬಲ ಅಂದ್ರೆ ಹಿಂದೆ ಕುಂಬಳಕಾಯಿ ಕಟ್ಕೊಂಡು ಹಂಗೆ ಅದು ಆ ಶಕ್ತಿ ಕಣ್ಣಿಗೆ ಕಾಣಲ್ಲ ನಾವು. ಆದರೂ ಅದು ಆ ದೈವಿ ಕಾರ್ಯ ಅದು ಮಾಡ್ತೀವಿ. ಅದಕ್ಕಂಥ ಬಲ ನಾವು ಬೆಳೆಸ್ಕೋಬೇಕು. ಅದಕ್ಕೇನಂತಾರೆ? ಅರ್ಚನೆ ಅಂತ ಕರೀತಾರೆ. ಸಮಯ ಆಯಿತು. ಅದಕ್ಕೆ ಇನ್ನು ಅರ್ಪಣೆ, ಅನುಭವ. ಅದಕ್ಕೆ ಈಗ ಮತ್ತೆ ಹೇಳ್ತೀನಿ, ಅದಕ್ಕೆ ಮತ್ತೆ 10 ನಿಮಿಷ ಹೋಗ್ತದ. ಅದಕ್ಕೆ ಇಷ್ಟೇ ನಾವು ತಿಳ್ಕೊಳ್ಳಿ, ಗುರುಗಳು ಕೌಶಲ್ಯ ಕಾಯಕದ ಬಗ್ಗೆ ಹಸಿಯಾಗಲಿ, ಕೃಷಿಯಾಗಲಿ, ವಾಚಕ ಏನೇ ಇರಲಿ ಹೆಂಗಿರ್ಬೇಕಪ್ಪ ಅದು ಅಂದ್ರೆ
ಐಗಡ್ಡದ್ದು ಅಸಮಾಕ್ಷರ ಬರವು ಪಶುಪತಿ ಇರವು ರಾಮೇಶ್ವರ ಲಿಂಗ. ರಾಮೇಶ್ವರ ಲಿಂಗ ಅನ್ನೋದು ಏನಿಲ್ಲ, ನಮ್ಮಲ್ಲೇ ಅದ ರಾಮೇಶ್ವರ ಲಿಂಗ. ಹಂಗೆ ಬದುಕಿದೇವನ್ನ ನಾವು ರಾಮೇಶ್ವರ ಲಿಂಗನೇ ಆಗ್ತದೆ. ಅವೆಲ್ಲವೂ ನಮ್ಮಲ್ಲದ ಅದು ಹಂಗೆ ಬದುಕು ನಮ್ದಾಗಬೇಕು. ಹಂಗೆ ಬದುಕಾಗಬೇಕಾದ್ರೆ ಶಿವಪಥಕ್ಕೆ ಬಂದು ಗುರುಪಥ ಗಟ್ಟಿ ಹಿಡಿಬೇಕು. ಗುರುಪಥ ಗಟ್ಟಿ ಹಿಡಿದ್ರಿ ಎಲ್ಲನೂ ಸಿಗ್ತದ, ಎಲ್ಲನೂ ದೊರೀತದ. ನಾವು ಸದಾ ಸುಖಿಗಳಿರ್ತೀವಿ, ಸದಾ ಆನಂದಮಯ ಜೀವನ ಇರ್ತದೆ, ಮಹಾಮಾರ್ಗ ಇರ್ತದ. ಅದಕ್ಕೆ ಅಂತ ಬದುಕು ನಮ್ದಾಗಲಿ ಅಂತ ಹಾರೈಸಿ, ಈಗ ಸಮಯ ಆಗಿರೋದ್ರಿಂದ ಇವತ್ತೊಂದು 10 ನಿಮಿಷ ನಮ್ಗೆ ಬರಲಿಕ್ಕೆ ತಡ ಆಯಿತು. ಬೇರೆ ಬೇರೆ ಕಡೆ ಓದಿದ್ವಿ, ಬಂದು